ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾ ಈಗ ಅಮ್ಮನ ಮನೆಯಲ್ಲಿದ್ದೀನಿ. ನನ್ನ ಮಗಳು ನೋಡಿ ಇಲ್ಲಿ ಹಾಯ್ ಮಾಡು. ಹಾಯ್ ಗಾಯ್ಸ್. ಪರ್ಸ್ ಉಂಟು ನನ್ನ ಹತ್ರ. ನಾನು ಚಾಕಿ ತರ್ಲಿಕ್ಕೆ, ಐಕಿನ್ ತರ್ಲಿಕ್ಕೆ ಎಲ್ಲ ನಡ್ಕೊಂಡು ಹೋಗುವ. ನಾವೀಗ ದೇವಸ್ಥಾನಕ್ಕೆ ಅಂತ ಹೊರಟಿದ್ದೀವಿ, ಒಡಿಯೂರು ದೇವಸ್ಥಾನಕ್ಕೆ. ಸೊ ನಡ್ಕೊಂಡು ಹೋಗುವ ಅಂತ ಹೇಳೋದು. ಇಲ್ಲಿ ಒಂದು ತೋಡು ಕಾಲಿದ್ರೆ ದೇವಸ್ಥಾನ. ಒಂದು ತೋಡು ದಾಟ್ಲಿಕ್ಕೆ ಎಷ್ಟುಂಟು. ರೆಕ್ಕೆಯ ಕುದುರೆಗೇರಿ ಬೆಳ್ಳಿ ಬೆಳ್ಳಿ ಮೋಡ ತಾಟಿ ಬರುವ ನನ್ನ ಅಪ್ಪಯ್ಯ. ನಿಮ್ಮ ಶರ್ಟ್ ಅವಳ ಶರ್ಟ್ ಮ್ಯಾಚಿಂಗ್, ಅವಳ ಕ್ಲಿಪ್ಪು ನಿಮ್ಮ ಪಂಚ ಮ್ಯಾಚಿಂಗ್. ಗೆದ್ದು ಬಾ ಹನುಮಂತ. ಇವಳಿಗೆ ಎಂತಕ್ಕೆ ಚಪ್ಪಲ್, ನನಗೆ ಚಪ್ಪಲ್ ಇಲ್ಲ. ಇದೊಂದು ನನಗೆ ಒಂಥರ ಆಗ್ತದೆ. ಅಲ್ಲಿ ಹಾಕಿಡುದು ಯಾರು ತಗೊಂಡೋದ್ರೆ ಅವಳು ಶಾಕಿಗೆ ನೋಡ್ತಿದ್ದಾಳೆ. ಬೇಗ ಬೇಗ ಇಳಿಬೇಕು. ನೀವು ಸ್ಪೀಡ್ ಆಗಿ ಹೋದ್ರೆ 5 ನಿಮಿಷ ಅಷ್ಟೇ. ಇಲ್ಲಿ ಹೋಗುದು ಚಂದ, ಕಾರಲ್ಲಿ ಎಂತ ಹೋಗುದು. ಇಲ್ಲಿ ತೋಟದ ಮಧ್ಯದಲ್ಲಿ, ತೋಡಿನ ಬದಿಯಲ್ಲಿ. ಇದು ನೋಡಿ ಮಂಜುಟಿಕಾಯಿ, ಇದು ಅದರ ಮರ. ಇದು ಹೀಗಿರ್ತದೆ ಮಂಜುಟಿಕಾಯಿ. ಚೆನ್ನೆ ಮನೆ ಆಡ್ತೇವಲ್ಲ, ಹಾ ಅದ್ರದ್ದು ಮರ. ಈ ತೋಟದಲ್ಲೂ ಪ್ಲಾಸ್ಟಿಕ್ ಎಲ್ಲ ಬಿಸಾಕಿದ್ದಾರೆ. ಇದು ಮಕ್ಕಳದ್ದೇ ಕೆಲಸ. ಯಾರು ಓಡಾಡ್ತಿರೋ ಮಕ್ಕಳಿಗೆ ನಿನ್ನ ಲಾಗ್ ಮುಖಾಂತರ ಹೇಳೋದಿಷ್ಟೇ, ದಯವಿಟ್ಟು ಮಕ್ಕಳೇ ಕಸವನ್ನು ಕಸದ ಬುಟ್ಟಿಗೆ ಹಾಕಿ. ಇದು ಸುಂದರವಾದ ಪರಿಸರ ಅಥವಾ ಎಲ್ಲೆಂದರಲ್ಲಿ ಬಿಸಾಕ್ಬೇಡಿ. ಅಯ್ಯಯ್ಯೋ ಮಂಡೆ ಮಂಡೆ. ಹಾ ಜೀಗುಜ್ಜೆ ಮರ, ಜೀಗುಜ್ಜೆ ಮರ. ಜಾಯ್ಕಾಯಿ ಮರ ಇದು. ಜಾಯ್ಕಾಯಿ ಇದು. ಜಾಯ್ಕಾಯಿ ಅಲ್ಲ, ಅದೆಂತ ತಿನ್ಲಿಕ್ಕಲ್ಲ. ಇದು ನಾವು ಗರಂ ಮಸಾಲೆಯಲ್ಲಿ ಒಂದು ಕಾಯಿ ಇರ್ತದೆ, ಜಾಯ್ಕಾಯಿ ಅಂತ. ನೀವೊಂದು ಸುಮ್ಮನೆ ಇದು ಮಾಡ್ಬೇಡಿ. ನಮ್ಮ ಮದುವೆ ಟೈಮಲ್ಲಿ ಎಲ್ಲ ತೋಟಕ್ಕೆ ನುಗ್ಗಿ ಕೊಕ್ಕ ಎಲ್ಲ ಕೊಯ್ದಿದ್ದಾರೆ. ಅದೇ ಕೊಕ್ಕ ಕೊಯ್ಯನ? ಇಲ್ಲ ಇಲ್ಲ, ಅದು ಯಾರ ತೋಟ ಅಂತ ಕೊಕ್ಕ ಕೊಯ್ದು? ಇಲ್ಲ ಇದ್ದಾರೆ ಇಬ್ಬರು. ಹಾ ಅರುಣಕ್ಕ ಯಾರೋ ಕಚ್ಚಿದ್ದಾರೆ ಅಂತ ಹೇಳಿ ನಿಂತದ್ದ. ಅವ್ರಿಗೆ ಗೊತ್ತಿತ್ತು ನೀವು ಬರ್ತೀರಾ ಅಂತೇಳಿ. ಇನ್ನು ಕೊಕ್ಕ ಕೊಯ್ದ್ರೆ ಅಂತೇಳಿ ಅವ್ರು ಫಸ್ಟ್ ನಿಂತದಲ್ಲಿ. ಆಗಲ್ಲಿ ಕೊಕ್ಕ ಬೇಕಾ ಮಕ್ಕಳು ಕೊಕ್ಕ? ಹೋಗುವ ಬೇಗ. ತಿಂದು ಹೋಗುವಲ್ಲ. ಎಂತ ತಿಂದು ಹೋಗುವ? ಮದ್ವೆ ಟೈಮಲ್ಲಿ 1-2 ಗೋಣಿ ಕೊಕ್ಕ ಕೊಯ್ದಿದ್ದಾರೆ. ಆ ಕೊಕ್ಕದಲ್ಲೇ ಬದುಕಿದ್ದಾರೆ. ಲಾಕ್ಡೌನ್ ಅಲ್ಲಿ ತಿಂದಿರ್ಲಿಲ್ಲ, ಕೊಕ್ಕದಲ್ಲೇ ಬದುಕಿದ್ದಾರೆ. ಚಿಕ್ಕಲ್ಲಿ ಅದು ಸೂರ್ಯನ ತೋಟ. ಆಗ ನೋಡ್ತಾರೆ ಅವರು, ನಂಗೆ ಗೊತ್ತಿಲ್ಲ. ಬೈದ್ರೆ ಮತ್ತೆ ಹೋಗು ಅಂತ ಹೇಳಿದ್ರೆ ಕೇಳುದಿಲ್ಲಲ್ಲ. ಸೂರ್ಯನ ಲಾಗ್ ನೋಡ್ತಿದ್ದೀರಾ? ಇವರಿಗೆ ಬೈರಿ ಆಯ್ತಾ. ನಿಮ್ಮ ತೋಟಕ್ಕೆ ಹತ್ತಿ ಕೊಕ್ಕ ಕೊಯ್ತಿದ್ದಾರೆ. ಒಂದು ತಿಂದ್ರೆ ಏನ್ ಮಾಡುದಿಲ್ಲ ಮಾರೆ. ಈಗ ಜಾರಿದ್ರೆ ನನ್ನ ಲಾಗಿ ಕಂಟೆಂಟ್. ಎಂತ ಬಾಯಿ ಮಾರಿ. ಸಾಕು ಅಮ್ಮ, ನಾವು ಹೋಗುವ ಅಮ್ಮ. ಇವರು ನಮ್ಮ ಲಾಗಲ್ಲಿ ಮರಿ ತೆಗಿತಾರ ನನ್ನ ಊರಿಗೆ ಬಂದು. ಆಗ ಕೂಕುಳಾಕಿದ್ರು. ಒಳ್ಳಾಯ್ತು, ಇಲ್ಲಿ ಬಂದಿದ್ದಾರೆ ಯಾರೋ. ಆಯ್ತು, ಓಪನ್ ಆಯ್ತು. ಹೊಡೆದ ಪೆಟ್ಟಿಗೆ ಆಯ್ತು, 2 ಸಹ ಓಪನ್. ಅಲ್ಲ ಮಾರೆ, ಆ ಪಂಚೆಲೆಲ್ಲ ಮಣ್ಣು ಮಾಡಿಟ್ರು. ಅಲ್ಲಿಗೆಲ್ಲ ಹತ್ತಿ ನಾವು ದೇವಸ್ಥಾನಕ್ಕೆ ಹೋಗುದು ಮಾರೆ. ಕೈ ಕೊಡಿ. ಯಾರಾದ್ರೂ ಬಿದ್ರೆ ಕಂಟೆಂಟ್ ಅಂತ ಹೇಳಿ, ಯಾರು ಬೈಬಾರ್ದು ಅಂತ ಹೇಳಿ ಕೈ ಕೊಟ್ಟಾಗಿತ್ತು. ಲೇಟ್ ಆಯ್ತು, ಬೇಗ ಹೋಗುವ. ಎಷ್ಟು ಸ್ವೀಟ್ ಉಂಟು. ಚಾಮಿ. ಇದೇ ಒಡಿಯೂರು ಶ್ರೀ ಗುರುದೇವಾದತ್ತ ಸಂಸ್ಥಾನ. ಮೊದಲಿಲ್ಲಿ ಪಾಪಿತ್ತು, ಈಗ ಸಂಕ ಆಗಿದೆ. ಮೊದಲು ಅಲ್ಲಿಂದ ದಾರಿ ಇತ್ತು. ಅಲ್ಲಿ ಕಾಣ್ತೀವಿ ಸ್ವಾಮೀಜಿಯವರ ಮನೆ, ಅವ್ರ ಮನೆಯಿಂದ ದಾರಿ ಇತ್ತು. ಒಂದು ದೇವಸ್ಥಾನಕ್ಕೆ ಹೋಗ್ಲಿಕ್ಕೆ ಆಗ್ತಿತ್ತು. ಈಗ ಈ ಕಡೆಯಿಂದ ದಾರಿ ಆಗಿದೆ. ಬಂದಾಯ್ತು, ತಿಂದಾಗಲಿಲ್ಲ. ಅಲ್ಲಿಟ್ಟರೆ ಕಾಣ್ತದಿ ಆ ಕೊಕ್ಕವನ್ನು ನಾನು ಹೇಳಿದೆ ಮತ್ತೆ ಕೊಯ್ಯುವ ಹೋಗುವಾಗ ಅಂತ. ಮರದಲ್ಲಿ ಇರ್ತಿತ್ತಲ್ಲ, ಇದನ್ನೀಗ ಕೊಯ್ದು ತಪ್ಪಿಸಿಡುವ ಅವಶ್ಯಕತೆ ಇತ್ತ? ಯಾರು ಬರ್ತಾರೆ? ಬಂದರೆ ಮಂಗ ಬರ್ಬೇಕಷ್ಟೇ, ತಿನ್ಲಿ. ಅದು ಒಂದು ಜೀವ. ಅದು ಮರದಲ್ಲಿ ಸಹ ತಿಂತ ಇತ್ತು. ಕೊಯ್ಲಿಕ್ಕೆ ಕಷ್ಟಾಗ್ತದೆ, ಕೊಟ್ಟಿರ್ತಾರೆ. ಮಂಗಗಳೇ ಬಂದು ತಗೊಂಡೋಗಿ. ಸುಗ್ಗಿಯನ್ನ ಅವಳ ಅಮ್ಮ ಇಟ್ಕೊಂಡ್ರು. ನಾವು
ದೇವಸ್ಥಾನಕ್ಕೆ ಕದ್ದು ಮುಚ್ಚಿ ಹೋದಾಗೆ ಹೋಗ್ತಿದ್ವಿ. ಇದೆಂತವಾ ಬಾವ್ಯ? ಶಾಲೆ ಮಕ್ಕಳು ಹೋಗುದಿದ್ರಲ್ಯ? ಶಾಲೆ ಮಕ್ಕಳು ಹೋಗುದಿದ್ರಲ್ಯ? ಹೇಗೆ ಇದರಲ್ಲಿ? ಮಕ್ಕಳೇ, ನೀವೆಲ್ಲ ಹೋಗ್ತೀರಿ, ಹೀಗೆ ಪ್ಲಾಸ್ಟಿಕ್ ಎಲ್ಲ ತಿಂದು ಬಿಸಾಕೊಂಡು ಹೋಗಬೇಡಿ. ಹಾಂ, ಆಯಿತಾ? ಪ್ಲಾಸ್ಟಿಕ್ ಎಸಿಬೇಡಿ. ಇಷ್ಟು ಚಂದದ ಪರಿಸರ ನೀವು ಹಾಳು ಮಾಡೋಕ್ಕೆ ಹೋಗಬೇಡಿ. ಪರಿಸರ ಮಾತ್ರ ಅಲ್ಲ, ಅಲ್ಲಿ ಯಾವುದೋ ದನ ಬರ್ತದೆ, ದನ ಪ್ಲಾಸ್ಟಿಕ್ ತಿಂತದೆ. ನೀವು ಇಂಡೈರೆಕ್ಟಾಗಿ ಅದಕ್ಕೆ ತೊಂದರೆ ಮಾಡಿದಾಗೆ ಆಗ್ತದೆ. ಫ್ರಂಟಿಂದ ಕರ್ಕೊಂಬರೋ ಬದಲು ಹಿಂದೆಯಿಂದ ಬರಲೇ ಇಲ್ಲ. ಈ ಊರಿಂದ ಕಳಿಸಿದ ಮೇಲೆ ಎಲ್ಲ ಬದಲಾವಣೆ ಆಗಿದೆ. ಅವಳ ಕಾಲು ತೊಳಿಬೇಕು. ಎಲ್ಲಿ ನಾನು ನಡೆದಿದ್ದಾಳಂತೇಳಿ ಕಾಲು ತೊಳೆಯಿದ್ದು. ಅಪ್ಪನ ಹೆಗಲೇರಿದ್ಲು, ಅಜ್ಜಿ ಸೊಂಟೆ ಇದ್ಲು, ಈಗ ಅಮ್ಮನ ಸೊಂಟದಲ್ಲಿ ಕೂತಿದ್ದೆ. ಆದ್ರೆ ಕಾಲು ತೊಳಿಬೇಕು. ಭಾರಿ ಚಂದಾಗಿದೆ ಈಗ. ಇಲ್ಲೊಂದು ಗುಹೆ ಉಂಟು. ಇಲ್ಲಿಂದ ಗುಹೆಗೆ ಹೋಗಿ ಆ ಕಡೆಯಿಂದ ಬರುದು. ಈಚೆ ಬರ್ತದೆ ಆ ಕಡೆ ಹೊರಗಡೆ. ಹಾಂ, ಅಂಬ ಎಲ್ಲಿ ಉಂಟು ಅಂಬ? ಓ, ಎಷ್ಟು ಅಂಬ ಉಂಟಲ್ಲ. ಹ್ಞೂ, ಅಮ್ಮ ಕೊಟ್ಟಿಯಾ? ಅಮ್ಮ ದೊಡ್ಡ ಅಂಬ ನೋಡಿತ್ತು. ಈಗ ನಮಸ್ತೆ, ಈಗ ಯಾರು ಸಿಕ್ಕಿದಾಗೆ ಹಾಯ್ ನಮಸ್ತೆ ಅಂತ ಹೇಳ್ತೇವಲ್ಲ, ಇಲ್ಲಿ ಎಲ್ಲರೂ ಸಿಕ್ಕಿದಾಗ ಇದನ್ನು ಹೇಳಬೇಕು. ಜೈ ಗುರುದೇವಿ, ಜೈ ಗುರುದೇವಿ ಇಡು. ಜೈ ಗುರುದೇವಿ, ಜೈ ಗುರುದೇವಿ. ಎಷ್ಟು ನೀಟಾಗಿ ಇಟ್ಕೊಂಡಿದ್ದಾರೆ. ಎಷ್ಟು ತಂಪುಂಟು ಇಲ್ಲಿ, ಅದು ಖುಷಿ. ಹಸುಗಳು ಕಟ್ಟಿದಾರಲ್ಲ, ತುಂಬ ಅಲ್ಲೆಲ್ಲ ತಂಪು ಇಟ್ಟಿದ್ದಾರೆ ಹಸುಗಳಿಗೆ. ಹೌದು. ಇಲ್ಲಿ ಕೂತಿದ್ದಾಳೆ, ಬರೋದಿಲ್ಲ ಅಂತ ಅವಳು, ಅಲ್ಲೇ ಕೂತ್ಕೊಳ್ತಾಳಂತೆ. ಪದ್ಯ ಹೇಳ್ತಾ ಉಂಟು ಅಲ್ಲಿ ಕೂತ್ಕೊಂಡು. ಇನ್ನು ಸ್ವಲ್ಪ ಹೊತ್ತಲ್ಲೇ ಮಾಮ ಬರ್ತಾನೆ ಶಾಲೆ ಬಿಟ್ಟು, ಒಟ್ಟಿಗೆ ಬಾ. ಬರ್ಲಿಕ್ಕೆ ಮನಸ್ಸೇ ಇಲ್ಲ ಅವಳಿಗೆ. ಓಡ್ಲಿಕ್ಕೆ ತುಂಬಾ ಜಾಗ ಉಂಟಲ್ಲ, ಖುಷಿಯಾಗಿದೆ ಓಡಾಡ್ಲಿಕ್ಕೆ. ಇದು ನನ್ನ ಸರೋಜ್. ಹೇಗೆ ಇದೆಯಾ ನಮ್ಮದು ಕೆರೆಮ್ಮ? ಕೆರೆ? ಓ, ಮಳೆ ಬರ್ತುಂಟಾ? ಕೊಕ್ಕ ನೀವು ಈಚೆಂದ ಬನ್ನಿ, ನಾ ಆಚೆಂದ ಬರ್ತೇನೆ. ಕದ್ದು ತಂದ ಕೊಕ್ಕ. ಕದ್ದದಲ್ಲ ಮತ್ತೆ ಅಂತ ಸ್ವಾಮೀಜಿಯವರ ಮನೆ ಇದು. ಇಲ್ಲಿಂದನೇ ಬಂದದ್ದು ನಾವು. ಹುಳಿ ಸಹ ಉಂಟಂತೆ ಅಮ್ಮನಿಗೆ. ಈ ಓನರ್ ಹೆಸರಂತೆ ಸೂರ್ಯನ. ಸೂರ್ಯನಿಗೆ ಒಳ್ಳೇದಾಗಿ. ಅಬ್ಬ, ದೇವಸ್ಥಾನಕ್ಕೆಲ್ಲ ಹೋಗಿ ಬಂದ್ವಿ, ಖುಷಿ ಆಯಿತು. ಯಾಕಂದರೆ ಸ್ವಾಮೀಜಿ ಸಿಕ್ಕಿದ್ರು. ಸ್ವಾಮೀಜಿ ಹತ್ರ ತುಂಬ ಹೊತ್ತಲ್ಲ, ತುಂಬ ಹೊತ್ತು ಮಾತಾಡಿದ್ವಿ. ಪ್ರಸಿದ್ಧಿ ಅಂತೂ ಫ್ರೆಂಡ್ ಆಗಿ ಹೋಗಿದ್ದಾಳೆ. ಪ್ರಸಿದ್ಧಿ ಜೊತೆ ಕೂರಿಸಿ ಗಡಿ ಗಡಿ ಬಾಳೆನ್ನು ಕೇಳಿ ಕೇಳಿ ಕೆಲವೊಂದು 4-5 ಬಾಳೆ ತಗೊಂಡಿದ್ದಾಳೆ. ಅಯ್ಯೋ, ನಿನ್ಗೆ ಅಮ್ಮನ ತಿಳ್ಕೊಡು.
ಎಲ್ರಿಗೂ ಆಶೀರ್ವಾದ ಮಾಡಿ ನನಗೆ ಶಾಲೆಲ್ಲ ಓದಿಸಿ ಗೌರವ ಸಲ್ಲಿಸಿದ್ರು. ಮೊದಲ ಫಸ್ಟ್ ಅಲ್ಲಿ ಬಂದಿದ್ವಿ, ಆಗ ಇಷ್ಟು ಫ್ರೀಯಾಗಿ ಮಾತಾಡ್ಲಿಕ್ಕೆ ಜನ ಇದ್ರು. ತುಂಬಾ ಜನ ಇಷ್ಟು ಹೊತ್ತು ಮಾತಾಡ್ಲಿಕ್ಕೆ ಸಿಗೋದು ಮತ್ತೆ ಅವರ ಆಶೀರ್ವಾದ ಪಡ್ಕೊಳ್ಳಿಕ್ಕೆ ಅವರು ಸಿಗೋದು ಎಲ್ಲ ನಮ್ಮ ಭಾಗ್ಯ ಅಂತಾನೆ ಅನ್ಕೋಬೇಕು. ಆಮೇಲೆ ಒಂದು ಕಿವಿ ಮಾತು ಹೇಳಿದ್ರು, ಮಗುವಿಗೆ ತುಳು ಕಲಿಸಿ, ನಮ್ಮ ಮಾತೃಭಾಷೆ ತುಳುನ ಬಿಟ್ಟು ಕೊಡಬೇಡಿ ಅಂತ. ಆತ ತುಳು ಕಲ್ಪ ಇಲ್ಲ. ಮತ್ತೆ ಸ್ವಾಮಿ ತಾಯಿ ಹತ್ರ ಮಾತಾಡಿದ್ವಿ, ಖುಷಿ ಆಯ್ತು. ಅವ್ರನ್ನ ಭೇಟಿಯಾಗಿದ್ದೆ. ಬಾಳ ಅಲ್ಲ ಅದು, ಸ್ವಾಮೀಜಿ ಮೊದಲು ಇದ್ದ ಮನೆ, ಆ ಮನೆನೇ ಇದು. ಅಲ್ಲಿಗೆ ಹೋಗಿ ಅವರ ಅಮ್ಮನ ಜೊತೆ ಮಾತಾಡಿಕೊಂಡು ಮತ್ತೆ ಊಟ ಮಾಡಿದ್ವಿ, ಚಂದ ಇತ್ತು. ಅನ್ನ ಪ್ರಸಾದ ಮಾಡಿಕೊಂಡು ದೇವರ ದರ್ಶನ ಪಡ್ಕೊಂಡು ಈಗ ಮತ್ತೆ ಅತ್ತೆ ಮನೆಗೆ. ಅಮ್ಮ ಪಸಿ ಚಪ್ಪಲ್ ಚಪ್ಪಲ್. ಓಕೆ, ಈಗ ನಾವು ಮನೆಗೆ ಬಂದ್ವಿ. ಪ್ರಸಿದ್ಧಿ ಮಲಗಿದ್ದಾಳೆ. ಯಾರೆಲ್ಲ ಒಡಿಯೂರು ದೇವಸ್ಥಾನಕ್ಕೆ ವಿಸಿಟ್ ಮಾಡಲಿಲ್ಲ, ಒಂದ್ಸತಿ ವಿಸಿಟ್ ಮಾಡಿ. ತುಂಬಾನೇ ಪಾಸಿಟಿವ್ ವೈಬ್ ಇದೆ ಅಲ್ಲಿ, ತುಂಬಾನೇ ತಂಪಾಗಿದೆ ದೇವಸ್ಥಾನ. ನಮ್ಮ ಒಡಿಯೂರು ದೇವಸ್ಥಾನ ಟ್ರಸ್ಟ್ ಅವರು ಸುಮಾರು ಹಲವಾರು ಸಮಾಜಮುಖಿ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಫೆಬ್ಬಲ್ಲಿ ಜಾತ್ರೆ ನಡೀತದೆ ಇಲ್ಲಿದ್ದು, ತುಂಬಾ ಅದ್ಧೂರಿಯಾಗಿ ನಡೀತದೆ. ಸೊ ಆ ಟೈಮಲ್ಲಿ ಕೂಡ ವಿಸಿಟ್ ಮಾಡಿ. ಈ ಊರಿನ ಅಳಿಯ ಅಂತ ಹೇಳಿದ್ರು. ನಾನು ಅಲ್ಲಿ ಗುಹೆ ಹೋಗಿದ್ದೆ, ಗುಹೆದು ಹೇಳಲಿಕ್ಕೆ ಬರ್ತಾಯಿತ್ತು. ಆಕ್ಚುಲಿ ಏನಂದ್ರೆ ಅಲ್ಲಿ ಗುಹೆ ಉಂಟು. ಸಂಡೇ, ಗುರುವಾರ, ಶನಿವಾರ ಐ ಥಿಂಕ್ ಹಾಗೆ ಓಪನ್ ಇರ್ತದೆ. ಸೊ ಎಲ್ರಿಗೂ ಹೋಗಿ ನೋಡ್ಬೋದು. ಹೋಗ್ಬೇಕಾದ್ರೆ ಗುಹೆ ಬಗ್ಗೆ ಎಲ್ಲ ಬಗ್ಗಿ ಹೋಗ್ಬೇಕು ಅನ್ನೋ ತರ, ನೋಡಿದ್ರೆ ನಿಂತ್ಕೊಂಡೆ ಹೋಗೋ ತರ ಇತ್ತು. ಆಮೇಲೆ ಬಗ್ಕೊಂಡು ಹೋಗ್ಬೇಕು. ಒಳಗಡೆ ಪಂಚಮುಖಿ ಆಂಜನೇಯ ಅಲ್ಲಿ ವಿಗ್ರಹ ಇದೆ. ಅದರ ಸುತ್ತ ನೀರು, ಒಂದು ಸೂರ್ಯನ ಕಿರಣಗಳು ಕೂಡ ಅಲ್ಲಿಗೆ ಬೀಳ್ತದೆ. ಒಂಥರ ಒಂದು ಧ್ಯಾನ ಮಾಡೋದಕ್ಕೆ ಒಂದು ಒಳ್ಳೆ ಪ್ಲೇಸ್ ಅನ್ನೋ ತರ ಒಂದು ಪಾಸಿಟಿವ್ ವೈಬ್ ಇತ್ತು. ಮಳೆಗಾಲದಲ್ಲಿ ಇನ್ನು ಹೊಸರೆಲ್ಲ ಬರ್ತದೆ ಗುಹೆ ತುಂಬಾ. ಆ ಗುಹೆ ಹೋದ್ರೆ ನಮ್ಗೆ ಎಲ್ರಿಗೂ ಸೆಕೆ ಆಗ್ತದೆ. ಅಲ್ಲಿ ಒಂಚೂರು ಸೆಕೆ ಇಲ್ಲ, ತಂಪು ಅಂದ್ರೆ ಎಷ್ಟು ತಂಪು. ಮೊದಲ ಫಸ್ಟ್ ಅಲ್ಲಿ ಸಹ ಅಂದ್ರೆ ಬಂದಿದ್ರು ಅರ್ಜೆಂಟ್ ಅಲ್ಲಿ ಆಗಿದ್ದು. ನಮ್ದು ಲಾಕ್ಡೌನ್ ಟೈಮ್ ಅಲ್ಲಿ ಮದುವೆ ಆಗಿತ್ತಲ್ಲ, ಸೊ ಆಗ ದೇವಸ್ಥಾನಕ್ಕೆ ಎಲ್ಲ ಹೋಗಿದ್ವಿ ಹೊರಗಡೆಯಿಂದ. ಎಲ್ರು ಬಂದಾಗ ಹೋಗ್ಬೇಕು ಅಂತ ಅನ್ಕೊಳುದು. ಇಲ್ಲಿ ಯಾವಾಗ್ಲೂ ಬರೋದು ಅರ್ಜೆಂಟಿಗೆ ಹೋಗುದು. ಸೊ ಇವತ್ತು ಏನೇ ಅರ್ಥ ಅಂದ್ರೆ ಇಲ್ಲ, ಹೋಗುವ ಅಂತೇಳಿ ಡಿಸೈಡ್ ಮಾಡಿ ಹೋದ್ವಿ. ಸ್ವಾಮೀಜಿ ಸಿಕ್ಕಿದ್ರು, ಮಾತಾಡಿದ್ರು, ಖುಷಿ ಆಯ್ತು. ಪ್ರಸಿದ್ಧಿಗಂತೂ ಅಲ್ಲಿಂದ ಬರ್ಲಿಕ್ಕೆ ಮನಸ್ಸಿಲ್ಲ, ಅವಳನ್ನ ಹೇಳ್ಕೊಂಡು ಬಂದಾಗೆ ಆಗಿದೆ. ಸೊ ನೋಡಿದ್ರಲ್ಲ, ಇದಾಗಿತ್ತು ನಮ್ಮ ಇವತ್ತಿನ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. ಬಾಯ್. ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಇನ್ನು ಹತ್ತಿರದಲ್ಲಿ ಜೋಡಿ ನಂಬರ್ 1 ಫಿನಾಲೆ ಕೂಡ ಬರ್ತಾ ಇದೆ. ಸೊ ಅದಕ್ಕೆ ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯ ಆಗಿರುತ್ತೆ. ಸೊ ನೀವೆಲ್ಲ ಸಪೋರ್ಟ್ ಮಾಡ್ತೀರ ಅಂತ ನಂಗೆ ಗೊತ್ತಿದೆ. ಸೊ ನಮ್ಮವರು ಯಾವತ್ತೂ ನಮ್ಮ ಕೈ ಬಿಡುವುದಿಲ್ಲ. ಸಪೋರ್ಟ್ ಮಾಡಿ.